ಸರ್ ಈಗ ಯೋಜನೆ ಪ್ರಾರಂಭಿಸಲ ನಾವು ಕೊಟ್ಟಾಯ್ತು. ಈಗ ಮತ್ತೆ ಅದೇ ಸರ್ಕಾರದಲ್ಲಿ ಪ್ರಾರಂಭ ಆಗ್ತಾ ಇದೆ. ಸೊ ನಾವು ಕೇವಲ ವೀಕ್ಷಣೆ ಮಾಡ್ಲಿಕ್ಕೆ ಮಾತ್ರ ಬಂದಿದ್ವಿ. ಈಗಾಗಲೇ ಚಾಲ್ತಿಯಲ್ಲಿ ಇದೆ ಸ್ಕೀಮು. ನಾನು ನೋಡಬೇಕು, ಯಾಕಂದ್ರೆ ಬಹಳ ದೊಡ್ಡ 88 ಕೆರೆಗೆ ತುಂಬೊಂದು ಒಂದು ಬೃಹತ್ ಯೋಜನೆ. ನಾವು ನೋಡ್ಬೇಕು, ಇದ್ರ ಬಗ್ಗೆ ತಿಳ್ಕೊಬೇಕಂತ ಬಂದಿದ್ವಿ ಅಷ್ಟೇ. ಶಾಸಕರು ಬರಲೇಬೇಕಂತ ಹೇಳಿದ್ರು, ನಾವು ಆಸೆ ಬಂದಿದ್ವಿ. ಸೊ ಇದರಿಂದ ರೈತರಿಗೆ ಅನುಕೂಲ ಆಗ್ಲಿ, ಕುಡಿಯುವ ನೀರಿನ ಕೂಡ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಈ ಯೋಜನೆ ಬಹಳಷ್ಟು ಅನುಕೂಲ ಆಗ್ತದೆ. ಸರ್, ಮೊನ್ನೆ ಮೀಟಿಂಗ್ ಮಾಡಿದ್ರಿ. ಮೀಟಿಂಗ್ ಅಲ್ಲಿ ವರದಾ ನದಿಯಲ್ಲಿ ಜಾಗಗಳನ್ನೆಲ್ಲ ಆನ್ ಮಾಡಿರಿ ಅಂತ ಹೇಳಿ ಇವತ್ತಿಗೂ ಒಂದೇ ಒಂದು ದಿನ ಸ್ಟಾರ್ಟ್ ಆಗಿದೆ ಸರ್. ಎಲ್ಲ ಮಾಡಿದ್ದಾರೆ. ನೀರು ಕಡಿಮೆ ಇದೆ. ನಂದು ವರದಾನ ಸ್ಟಾರ್ಟ್ ಆಗೈತಿ. ಇವ್ರು ಹೇಳಿದ್ಮೇಲೆ ಮಾರೋತ್ಸವ ಸ್ಟಾರ್ಟ್ ಆಗೈತಿ ಮತ್ತು ಸ್ಟಾರ್ಟ್ ಆಗೈತಿ. ಏತ ನೀರಾವರಿಗಳು ಅವಕ್ಕೆ ವಿದ್ಯುತ್ ಸಂಪರ್ಕ ಕಡಿತ ಆಗಿ ಒಂದಿಷ್ಟು ಬಂದ್ ಆಗಿದ್ದಾವೆ, ಕಳ್ಳತನ ಆಗಿದ್ದಾವೆ. 4-5 ದಿವಸ ಟೈಮ್ ತೊಂದ್ರೆ ಅವ್ರು, ಯಾಕಂದ್ರೆ ಅದು ಓರೈಲಿಂಗ್ ಮಾಡ್ಬೇಕು, ರಿಪೇರ್ ಮಾಡ್ಬೇಕಂತ. ಸೊ ಬಹುಶಃ ಸ್ಟಾರ್ಟ್ ಇರಬೇಕದು, ಯಾಕಂದ್ರೆ ನನಗೆ ಅದೇ ದಿವಸ ವಾಟ್ಸಪ್ ಅಲ್ಲಿ ತೋರಿಸಿದ್ದಾರೆ. ಒಂದ್ 2-3 ಸ್ಕೀಮ್ ಸ್ಟಾರ್ಟ್ ಇದೆ. ಅಧಿಕಾರಿಗಳು ಸಭೆಯಲ್ಲಿ ಹೂ ಅಂತಾರೆ ಸರ್, ಯಾವುದೇ ಕೆಲಸ ಮಾಡಲ್ಲ ಸರ್. ಒಂದು ಜಿಲ್ಲಾಡಳಿತದಿಂದ ಒಂದು ನೋಟಿಸ್ ಕೊಡಾತಿಲ್ಲ, ಒಬ್ಬನ ಸಸ್ಪೆಂಡ್ ಮಾಡಾತಿಲ್ರಿ. ಇರೋ ತಪ್ಪನ್ನ ಎತ್ತಿ ತೋರಿಸಿ ಸುದ್ದಿ ಪ್ರಸಾರ ಆದ ನಂತರ ಅದಕ್ಕೊಂದು ರಿಯಾಕ್ಷನ್ ಇರಂಗಿಲ್ಲ ಜಿಲ್ಲಾಡಳಿತದಿಂದ. ಸರ್, ನೀವು ಮೀಟಿಂಗ್ ಮಾಡಿದಾಗ ಎಲ್ಲ ಹೂ ಒಂದು ಹೋಗ್ಬಿಡ್ತಾರ ಸರ್. ಒಂದ್ ದಿನ 2 ದಿನ ಸ್ಟಾರ್ಟ್ ಆಗಿದಾವೆ ಸರ್. ಇವಾಗ ಸದ್ಯ ಪ್ರೆಸೆಂಟ್ ಬಂದಿದಾವೆ. ಈಗ ಮತ್ತೆ ನೋಡ್ತೀವಿ, ಮತ್ತೆ ರಿವ್ಯೂ ಮಾಡ್ತೀವಿ. ಇವತ್ತೇ ಮಾಡ್ತೀವಿ, ಅದನ್ನ ಮಾಡ್ತೀವಿ ಸರ್. ರಾಜ್ಯವನ್ನ ಬರಗಾಲ ಪೀಡಿತ ರಾಜ್ಯ ಅಂತ ಘೋಷಣೆ ಮಾಡ್ಬೇಕು, ಆದ್ರೆ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಕಾರಣ ಅಂದ್ರೆ ಬೊಕ್ಕಸದಲ್ಲಿ ಹಣ ಇಲ್ಲ. ನಿಮ್ಗೆ ಯಾರು ಹೇಳಿದ್ರು? ಆರಶಕ್ ಅವರು ಅವ್ರ ದಿವಸ ಹೇಳ್ತಾರೆ, 3 ವರ್ಷದಿಂದ ಹೇಳ್ತಾನೆ ಇದಾರೆ. ಮತ್ತೆ ಈ ಯೋಜನೆ ಹೆಂಗಾಯ್ತು, ಈ ರಸ್ತೆ ಹೆಂಗಾಯ್ತು, ಮತ್ತೆ ಈಗಾಗಲೇ ಸುಮಾರು ಎಷ್ಟು ನಿಮ್ಮ ಹಾವೇರಿ ಜಿಲ್ಲೆಗೆ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಗೆ 10 ಕೋಟಿ ಬ್ರಿಡ್ಜ್ ಕೊಟ್ಟಿದ್ವಿ. ಎಷ್ಟೇ 10 ಕೋಟಿ 60 ಕೋಟಿ ಆಯ್ತು. ಪ್ಲಸ್ ಅಲ್ಲ ನಮ್ಮಿಲ್ಲ. ಆಮೇಲೆ ದೊಡ್ಡದಾಗಿ ವರದಾ ನದಿಗೆ 2 ನದಿ ಬ್ರಿಡ್ಜ್ ಕೊಡ್ತಾ ಇದ್ವಿ. 35 crores ಅಷ್ಟೇ. ಒಂದು ರುದ್ರಪ್ಪಲ ಮಾಣಿ, ಇನ್ನೊಂದು ಪಟಾಣ ಅವ್ರದ್ದು, ಮಾಣೆ ಅವ್ರದ್ದು. ಸೊ ಆ ಕಡೆ ನಿಮ್ಮ ತುಂಗಭದ್ರಾಗೆ ಒಂದು SS ಮಲ್ಲಿಕಾರ್ಜುನ ಹೇಳಿದ್ ಕೊಟ್ಟಿದ್ವಿ. ಆಮ್ಯಾಗ ಲತಾ ಮೇಡಮ್ ಅವ್ರ ಹರಪನಹಳ್ಳಿ. ಸೊ ನಾವು ಕೊಡ್ತಾ ಇದೀವಿ. ಸುಮ್ನೆ ಅವ್ರು ಯಾವ್ದು ಹೇಳಿದ್ರ ಅಂತ ನೀವು ಹೇಳಕ್ ದುಡ್ಡು ಹೆಂಗೆ ಗಾಡಿ ಓಡಬೇಕಲ್ಲ. ಸರ್, ಅದ ಬರಗಾಲ ಅಂತ ಘೋಷಣೆ ಮಾಡ್ತಾರೆ. ಇದೇ ರೀತಿ ಮಳೆ ಹೋದ್ರೆ ಮತ್ತೆ ಬೆಳೆ ಒಣಗ್ತಾ ಇದೆ. ನೋಡ, ಅದಕ್ಕೆ ನಾರ್ಮ್ಸ್ ಇದೆ, ಟರ್ಮ್ಸ್ ಕಂಡೀಷನ್ ಇದೆ. ಅದು ಫುಲ್ಫಿಲ್ ಆದ್ರೆ ಖಂಡಿತ ಮಾಡ್ತಾರೆ. ಈಗ ಏತ್ ನೀರಾವರಿ ಒಂದ್ ಕಡೆ ಚಲೋ ಮಾಡಿಲ್ಲ. ಈಗ ಇನ್ನೊಂದ್ ವಾರ ಹೋದ್ರೆ ಅದು ವರದಾ ನೀರು ಹೋಗುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದ್ದಂತ ನೀರು ಸುಮ್ಮನೆ ಅಲ್ಲೆಲ್ಲ ಬಳಸ್ಕೋಬೇಕು. ಅದೇ ಹೇಳಿದೀವಿ. ಇದು ನಿಮ್ದು ಇಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ಹಂಗೆ ಮಾಡ್ತಾರ ಅವರು. ನೀರು ಬಂದಾಗ ಅದನ್ನ ಹುಡುಕಾಡಕ್ ಶುರು ಮಾಡ್ತಾರೆ. ನಿಮ್ ಬರೀ ಹಾವೇರಿ ಸಮಸ್ಯೆ ಅಲ್ಲಿದು. ನದಿಯಲ್ಲಿ ನೀರಿದ್ದಾಗ ಮೋಟರ್ ಸುತ್ತತಿ ಕರೆಂಟ್ ಹೋಗಿದೆ ಅಂತ ಇಡೀ ರಾಜ್ಯದ ನಮ್ಮ ಜಿಲ್ಲೆಯಲ್ಲಿ ಕೂಡ ಇದೇ ಸಮಸ್ಯೆ. ಸುಮ್ಮನೆ ಅದ್ರ ಬಗ್ಗೆ ನಮ್ಗೆ ಹೆಚ್ಚು ನಾಲೆಜ್ ಇದೆ ನಮ್ಮ ಜಿಲ್ಲೆಯಲ್ಲಿ ಅಂತ ನಾವು ಅಡ್ವಾನ್ಸ್ ಆಗಿ ಅದನ್ನ ರಿಪೇರ್ ಮಾಡಿಸಿರ್ತೀವಿ. ಇಲ್ಲಿ ನೀವು ಒಂದ್ಸಾರಿ ಸುಳ್ಳು ಹೇಳ್ತಾರೆ ಅಧಿಕಾರಿಗಳ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಅದನ್ನೇ ಸರಿ ಮಾಡ್ಕೊಂಡು ಹೋಗೋದು ವ್ಯವಸ್ಥೆ ಅಷ್ಟೇ. ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರ್ತಾವಲ್ಲ ಸರ್, ಬ್ಯಾರೇಜ್ ಹೆಚ್ಚು ಕಡಿಮೆ 3 ವರ್ಷ ಸರ್. ಬ್ಯಾರೇಜ್ ಗೇಟ್ ಹಾಕ್ತಾರಲ್ರಿ, ನೀರ್ ಪೋಲ್ ಆಗಿ ವರ್ಷ ಅರ್ಧ ನೀರ್ ಅದ್ರಾಗ ಹಾರ ಹೋಗ್ಬಿಡುತ್ತೆ ಸರ್. ಅದನ್ನ ಸರಿ ಮಾಡ್ಬೇಕು ಅಂತ ಹೇಳಿದ್ರೆ ಇದುವರೆಗೂ ಮಾಡಿಲ್ಲ. ಮಾಡಬೇಕು, ಬಹಳಷ್ಟು ಕಡೆ ಮಾಡೋಲ್ಲ, ರಿಪೇರ್ ಮಾಡೋಲ್ಲ, ಗೇಟ್ ಕಳವಾಗಿರ್ತಾವ, ಇವೆಲ್ಲ ಸಮಸ್ಯೆ ಇದೆ. ಅದ್ರಾಗ ಅಧಿಕಾರಿಗಳ ಚಾಂಬಿಲೇನಿಲ್ಲ, ನಿರ್ಲಕ್ಷ್ಯ ಅಷ್ಟೇ. ರಿವ್ಯೂ ಮೀಟಿಂಗ್ ಬುಕ್ಲೆಟ್ 100% ಸಾಧನೆ, 90% ಗುರಿ ಇವ ಇರ್ತಾವ ಸರ್. ಅಲ್ಲಿ ಗುರಿನೂ ಇರಂಗಿಲ್ಲ, ಸಾಧನೆನೂ ಇರಂಗಿಲ್ಲ. ಚೆಕ್ ಮಾಡಬೇಕು, ಸ್ಪಾಟ್ ಚೆಕ್ ಮಾಡುವಂತದ್ದು ಏನಾರ ಆಗ್ಬೇಕು. 28 ವರ್ಷ ಆದ ಶಾಸಕರಾಗಿ ಅಂತ ಬುಕ್ಲೆಟ್ ನೋಡಿದೀವಿ. ಅದ್ ಎಷ್ಟು ನಿಜ ಇರ್ತೈತಿ ಎಲ್ಲ ಗೊತ್ತಿರ್ತದೆ ನನಗೆ. ಆದ್ರೂ ಕಣ್ಣಿನಿಂದ ಸೊನ್ನೆಯಿಂದ ಅದು ಸರಿ ಮಾಡುವಾಗ ಪ್ರಯತ್ನ ಮಾಡೋದು ಅಂದ್ರೆ ತಿಳ್ಕೊಬೇಕು ಅವರೇ. 28 ವರ್ಷ ಆಯ್ತಾನು ಶಾಸಕನಾಗಿ. ಬಹಳಷ್ಟು KDP ಮುಖ್ಯಮಂತ್ರಿಗಳ ಸಭೆ, ಬಹಳಷ್ಟು ಸಭೆ ನೋಡಿದೀವಿ, ಹಂಗೆ ಕೊಟ್ಟಿರ್ತಾರೆ. ಸೊ ಅದನ್ನ ಇದ್ರಲ್ಲಿ ಸರಿ ಮಾಡಿ ಅವ್ರನ್ನ ಕೆಲಸ ತಗೊಳ್ಳೋದಂದೇ ಸರಿ ದಾರಿ. ಬೆಳಗಾವಿಯಲ್ಲಿ RSS ಸಭೆಗೆ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಅಂತ ತಾವು ಹೇಳಿದ್ರು. ನಮ್ಮ ಅಭಿಮಾನಿಗಳಲ್ಲಿ ಒಂಥರ ಅಸಮಾಧಾನ ಕಾರಣ ಆಗಿದೆ. ಏನ್ ಅಸಮಾಧಾನ? ನಾನು ಜಿಲ್ಲಾ ಉಸ್ತುವಾರಿ ಸಚಿವ. ನಾನು ಜಿಲ್ಲಾ ಉಸ್ತುವಾರಿ ಸಚಿವ, ಡ್ಯೂಟಿ ಅದು. ಇಲ್ಲಿ ನಮ್ಮ ಅಭಿಮಾನಿ, ನಮ್ಮ ಸಂಘಟನೆ, ನಮ್ಮ ಸಿದ್ಧಾಂತ ಪ್ರಶ್ನೆ ಬರೋದಿಲ್ಲ. ಆಸ್ ಎ ಮಿನಿಸ್ಟರ್ ಅದೇ ಹಂಗೆ ಮಂತ್ರಿ ಆಗಿ ನಾನೇನ ಬಂದ್ ಮಾಡ್ಬೇಕದು. ಯಾಕಂದ್ರೆ ಬೆಳಗಾವಿಯಲ್ಲಿ ಸಭೆ ನಡೆದಾಗೆಲ್ಲ ಗಲಾಟೆಗಳಾಗಿದ್ದಾವೆ, ಹತ್ಯೆಗಳಾಗಿದ್ದಾವೆ ಅಂತ ಎಲ್ಲೇ ಬೈಠಕ್ ಆದ್ರೂ ಅದ್ರ ನೆಕ್ಸ್ಟ್ ಗಲಾಟೆ ಸಚಿವರು ಹೇಳಿರತಕ್ಕಂಥದ್ದು. ಇಲ್ಲ, ಹಂಗೇನಾಗ್ಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಸರ್ಕಾರ ಇದೆ, ಅದನ್ನ ನಿಯಂತ್ರಣ ಮಾಡ್ತಾರೆ. ಸಚಿವರು ಹೇಳ್ತಾರೆ ಸರ್. ಈಗ ಗೃಹ
ಬಾರಿ RSS ಅನ್ನ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಬೆಳಗಾವಿಯಲ್ಲಿ ಸಭೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ನೀವು ಸಹಕಾರ ಕೊಡ್ತೇನೆ ಅಂತ ಹೇಳ್ತಿದ್ದೀರಾ. ಸ್ಥಳೀಯ ಸಚಿವರ ವಿರುದ್ಧ ಅಂದ್ರೆ ಈಗ ಏನ್ ಮಾಡ್ಬೇಕು ಹೇಳಿ, ನೀವು ಸಜೆಷನ್ ಮಾಡಿ ನನಗೆ, ನೀವೇ ಸಜೆಷನ್ ಮಾಡಿ ಏನ್ ಮಾಡ್ಬೇಕು ನಾನು ಹೇಳಿ. ಸರ್ RSS ನೋಂದಣಿ ಕೇಳ್ತಾ ಇದ್ದಾರೆ, ಎಲ್ಲ ನಾವು ಅಹಿಂದಕ್ಕೆ ನೋಂದಣಿ ಇದೆಯಾ ಅನ್ನುವಂತ ಪ್ರಶ್ನೆ. RSS ನೋಂದಣಿ ಕೇಳ್ತಾರೆ, ಅಹಿಂದಕ್ಕೆ ನೋಂದಣಿ ಇದೆ ಅಂತ ಕೇಳ್ತಾರೆ. ಇರ್ಬೋದು, ಮಾಡಿದ್ದಾರೆ ನೋಂದಣಿ ಇದೆ, ನನ್ನ ಲೆಕ್ಕಲೆ ಐಯಿಂದ ನೋಂದಣಿ ಆಗಿದೆ. ಹಿಂದೆ ಯಾವ್ದೋ ಹೆಸರಲ್ಲಿ ಒಂದು ಇದೆ, ಇಲ್ಲ ಅಂತ ಇಲ್ಲ. ಸಂಘಟನೆಗಳು ಸಣ್ಣ ಪುಟ್ಟ ವಿಚಾರದಾಗ ನೋಂದಣಿ ಇರ್ಬೇಕು ಸರ್, ಅಂದ್ರೆ ಅಖಂಡ ಕೇಳಂತ ಸರ್. ನೋಡೋಣ, ಅದ್ರ ಬಗ್ಗೆ ಈಗಾಗಲೇ ಗೃಹ ಸಚಿವರು ಕೇಳಿದ್ದಾರೆ ಮಾಹಿತಿ. ಅದು ಅವ್ರ ಇಲಾಖೆಗೆ ಸಂಬಂಧಪಟ್ಟದ್ದು, PWDಗೆ ಬೇರೆ ಇಲಾಖೆಗೆ ಸಂಬಂಧಪಟ್ಟದಲ್ಲ. ನೋಂದಣಿ ಬೇಕಾ, ಪರ್ಮಿಷನ್ ತೊಳ್ತಾ ಯಾವ ಲೆಟರ್ ಹೆಡ್ನಲ್ಲಿ ಹೋದ್ರೆ ಮಾಡ್ಬೇಕಲ್ಲ, ಅದನ್ನ ಅವ್ರು ಕೇಳ್ಕೊತಾರೆ, ಅವ್ರಿಗೆ ಮಾಡ್ತಾರೆ. ಅದ್ರ ಬಗ್ಗೆ ಪದೇ ಪದೇ ಡೈಲಿ ಅದೇ ಚರ್ಚೆ ಬೇಡ. ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಕೆಲವು ವಿಡಿಯೋಗಳು ವೈರಲ್ ಆಗಿದ್ದಾವೆ. ಸಿದ್ದರಾಮಯ್ಯವ್ರು ಒಂದ್ ಕಡೆ ಇರ್ತಾರೆ, ನೀವು ಒಂದ್ ಕಡೆ ಇರ್ತಾರೆ, ಮಾತಾಡ್ಸೋದಿಲ್ಲ ಅದು ಅದೇನ ನಮ್ದು ರಾಜ್ಯದ ಸಮಸ್ಯೆ ಅಲ್ಲ, ಅದು ನಮ್ಮ ಸಮಸ್ಯೆ. ಒಳಗ್ ಸಮಸ್ಯೆ ಐತೆ. ಅಲ್ಲ, ಸಮಸ್ಯೆ ಇದೆಯಲ್ಲ. ರಾಜ್ಯದ ಸಮಸ್ಯೆ ಅಷ್ಟೇ ಮಾತಾಡೋ, ರಾಜ್ಯ ಸಮಸ್ಯೆ ಅಲ್ಲ ಅದು. ಸರ್ ಈಗ ಸರ್ ಇನ್ನೊಂದು ಬೆಳಗಾವಿಯಲ್ಲಿ ಸಚಿವಾಕಾಂಕ್ಷಿಗಳು ಹೆಚ್ಚಾಗಿದ್ರೆ ಭಾರಿ ಪೈಪೋಟಿ ನಡೀತಾ ಇದೆ. ಜಿಲ್ಲೆ ದೊಡ್ಡ ಜಿಲ್ಲೆ, ಇನ್ನೊಬ್ರಿಗೆ ಕೊಡ್ಬೇಕು ಅಂತೀರಾ, ಅದ್ರಲ್ಲಿ ಜೊತೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಳ ಪೈಪೋಟಿ ಮಾಡ್ತಾರೆ. ಲಕ್ಷ್ಮಣ್ ನೋಡಿ, ಯಾರಿಗೆ ಕೊಡ್ಬೇಕು ಬಿಡೋದು ಹೈಕಮಾಂಡ್ ಬಿಡೋದು, ಅವ್ರದಂತ ಅಳದುಗೆ ಕೊಡ್ತಾರೆ. ನಾವ್ ಹೇಳಿಕ್ಕೆಲ್ಲ ಅವ್ರ ನಿರ್ಧಾರ ಮಾಡ್ತಾರೆ. ಜಿಲ್ಲೆ ಕೊಡ್ಬೇಕಾ ಸರ್ ಇನ್ನೊಂದು ಕೊಡ್ಬೇಕು. ಸತೀಶ್ ಸರ್, ಈಗ ರೈತರ ಬಗ್ಗೆ, ಕುಡಿಯ ನೀರಿನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಮೀಟಿಂಗ್ ಮಾಡಿದ್ರಿ, ಬಂದು ವಿಸಿಟ್ ಕೂಡ ಮಾಡ್ತಾ ಇದ್ರಿ. ನಾವು ಜನರಿಗೆ ಒಳ್ಳೇದಾಗ್ಲಿ, ಜನರಿಗೆ ವಿಷಯ ತಿಳಿಸಿ ಅಂತ ಅಧಿಕಾರಿಗಳಿಗೆ ಮಾಹಿತಿ ಕೇಳಿದ್ರೆ ಮಾಹಿತಿನೇ ಕೊಡಲ್ಲ. ಇದು ಸಣ್ಣ ವಿಷಯ ಅಂತ ಅನಿಸ್ಬೋದು. ಇದಕ್ಕೆ ನಾನು ಹಿರೇಕೆರೂರು ಶಾಸಕರಾಗಿರ್ತಕ್ಕಂಥ ಬಣಕಾರ್ ಸರ್ಗೂ ಕೂಡ ತಂದಿದ್ದೀನಿ. ಇದುವರೆಗೂ ಕೂಡ ನಾನು ಲೆಟರ್ ಹೆಡ್ ಅಲ್ಲಿ ಕೊಟ್ಟರು ಕೂಡ ಒಂದು ಮಾಹಿತಿ ಕೊಡ್ತಾ ಇಲ್ಲ. ಅಧಿಕಾರಿಗಳನ್ನ ಸರಿ ಮಾಡ್ಕೋಬೇಕು ಅಂತ ಉತ್ತರ ಕೊಡ್ತೀವಿ. ಏನ್ ಮಾಡಿ ಸರ್? ಮಾಹಿತಿ ಹಕ್ಕಲ್ಲಿ ಕೇಳಿ. ಸರ್, ಮಾಹಿತಿ ಹಕ್ಕಲ್ಲಿ ಬೇರೆದ್ರು ಕೇಳಿದ್ರು ಕೊಟ್ಟಿಲ್ಲ. ಯಾಕೆ ಕೊಡಲ್ಲ? ಕೊಡ್ಲೇಬೇಕು, ನೀವು ಕೇಳಿ. ಬೇಸಿಕ್ ಮಾಹಿತಿಗಳನ್ನ ಕೊಡ್ಲಾರ್ದಂತ ಕೊಡಿ, ಶಾಸಕರು ಕೊಡಿ. ಮಾಹಿತಿ ಹಕ್ಕು ನಾವು ಶುರು ಮಾಡಿದ್ವಿ ಸರ್. ಅದನ್ನ ಬೇಸಿಕ್ ಮಾಹಿತಿ ಅಲ್ಲ ಸರ್, ಬೇಸಿಕ್ ಮಾಹಿತಿನೂ ಕೊಡ್ಲಾರ್ದ ಎಲ್ಲದಕ್ಕೂ ಮಾಹಿತಿ ಹಕ್ಕು ಹಾಕೊಂಡು ಲೆಕ್ಕ ಬರ್ತಾರೆ ಸರ್. ಏನ್ ಮಾಡ್ಲಿಕ್ಕಾಗಲ್ಲ, ವ್ಯವಸ್ಥೆ ಹಂಗಿದೆ. ಸುಧಾರಣೆ ಮಾಡ್ಲಿಕ್ಕೆ ಟೈಮ್ ಬೇಕು. ಅಲ್ಲ, ಅಧಿಕಾರಿಗಳಿಗೆ ಏನ್ ಸೂಚನೆ ಕೊಡ್ತೀರಿ ಇಲ್ಲಿಂದ? ಎಸ್ಪೆಷಲಿ JJM ಸರ್, ದಯವಿಟ್ಟು ನೀವು ಮೀಟಿಂಗ್ ಮಾಡಿದಾಗ ಹೇಳಿ ಸರ್. ಅಧಿಕಾರಿಗಳು ಹೇಳಲ್ಲ, ನೀರಿದ್ದಾಗ ಅದನ್ನ ಉಪಯೋಗ ಮಾಡ್ಕೋಬೇಕು. ಹೋದ್ಮ್ಯಾಗ ಏನ್ ಮಾಡೋದು? ಈಗ ಇನ್ನೊಂದ್ ವಾರಲ್ಲಿ ಹೋಗುತ್ತೆ, ಕಡಿಮೆ ಆಗುತ್ತೆ. ಆಮ್ಯಾಗ ಮೋಟರ್ ಸ್ಟಾರ್ಟ್ ಆದ್ರೆ ಪ್ರಯೋಜನ ಇಲ್ಲ. So, ನೀರು ಬರೋಕ್ಕಿಂತ ಮುಂಚೆ ಜೂನ್ 15ಕ್ಕೆ ಇದೆಲ್ಲ ರೆಡಿಯಲ್ಲಿ ಇರ್ತದೆ. ಜೂನ್ 15. ಸೊ ಅದನ್ನ ನೋಡೋಣ, ಅಧಿಕಾರಿಗಳು ಹೇಳ್ತೀವಿ. Yes sir, thank you sir. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.